ಮೈ ಡಿಯರ್ ವ್ಯೂವರ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೊನ್ನೆಯಷ್ಟೇ ಕೆಳಕೋಟೆಯಲ್ಲಿ ರುದ್ರಮುನಿ ಎಂಬ ದಲಿತ ಬಿಜೆಪಿ ನಾಯಕನ ಮನೆಗೆ ಯಡಿಯೂರಪ್ಪ ಮತ್ತಿತರರು ಭೇಟಿ ನೀಡಿದಾಗ ಆತನ ಮನೆಯಲ್ಲಿ ತಯಾರಿಸಿದ ತಿಂಡಿಯನ್ನ ತಿನ್ನದೆ ಹೋಟೆಲ್ನಿಂದ ತರಿಸಿದ ಇಡ್ಲಿ, ವಡಾ, ಚಟ್ನಿ, ಸಾಂಬಾರ್ ಸೇವಿಸಿದ್ರು ಅಂತ ಅವರ ಮೇಲಿನ ಒಂದು ಆರೋಪ ಕೇಳಿ ಬಂದಿತ್ತು. ಇದಕ್ಕೆ ವಿರೋಧ ಪಕ್ಷದ ನಾಯಕರು ಕೂಡ ಟೀಕಿಸಿದ್ರು. ಇದ್ಯಾವುದಕ್ಕೂ ಕಿವಿಗೊಡದ ಬಿಎಸ್ವೈ ಮತ್ತೆ ದಲಿತನ ಮನೆಯೊಂದರಲ್ಲಿ ಉಪಹಾರ ಸೇವಿಸಿದ್ದಾರೆ. ಇನ್ನು ಗದಗದ ದಲಿತನ ಮನೆಯಲ್ಲಿ ಮಂಡಕ್ಕಿ, ಉಪ್ಪಿಟ್ಟು, ಚಹಾ ಸೇವಿಸಿದ ಬಿಎಸ್ವೈ ಜನಸಂಪರ್ಕ ಅಭಿಯಾನ ಕೈಗೊಂಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ಅವರು ಮಂಗಳವಾರ ಗದಗ ಜಿಲ್ಲೆಯ ಶಿಗ್ಲಿಯ ಅಂಬೇಡ್ಕರ್ ನಗರದ ದಲಿತರ ಮನೆಯೊಂದರಲ್ಲಿ ತಿಂಡಿ ಸವಿದಿದ್ದಾರೆ. ನಮ್ಮ ಮನೆಯಲ್ಲಿ ಮಾಡಿದ್ದೀವಿ, ಒಂದು 30 ಜನಕ್ಕೆ ನಮ್ಮ ಮನೆಯಲ್ಲಿ ಮಾಡಿದ್ದೀವಿ. ಯಾರಾದರೂ ಹೇಳ್ಕೊಡಕ್ಕೆ ಬರ್ತಾರೆ ಸರ್, ನಾವು ನಿಧಿಗೆಟ್ಕೊಂಡು ಮಾಡಿರೋದು ಹೇಳ್ಕೊಟ್ಟು ನಮ್ಮ ಹೇಳ್ಕೊಂಡು ಮಾತು ಕೇಳೋದು ಅಂಥದ್ದು ಏನೈತೆ? ನಾವು ಕೈಯಿಂದ ಮಾಡಿ ಇನ್ನೊಬ್ಬರು ಮಾತು ಕೇಳಬೇಕಾ ನಾವು? ಅಂಥದ್ದು ಬಂದೈತೆ. ನನಗೇನು ಬಂದೈತೆ? ನಾನು ದುಡ್ಡು ಕಟ್ ಮಾಡಿ ನಾನು ಮಾಡಿರೋದನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಡ್ಬೇಕಾ? ನನಗೆ ಏನಿಲ್ಲ. ನಾವು ಕೂಲಿ ಕೆಲಸ ಮಾಡಿ ತಿಂದು ಕಷ್ಟಪಟ್ಟು ಏನಪ್ಪಟ್ಟು ಅಷ್ಟು ದೊಡ್ಡ ಇವರು ನಮ್ಮ ಮನೆಗೆ ಬಂದ ಖುಷಿಯಿಂದ ನಾವು ಅದನ್ನ ಮಾಡಿ ಕೊಟ್ಟಿದ್ದೀವಿ. ಅಷ್ಟು ದೊಡ್ಡ ನಾಯಕರು ಬಂದಾಗ ನಮಗೂ ಅಷ್ಟು ನಮ್ಮನೇಲಿ ತಿಂದು ನಮ್ಮನೇಲಿ ಅಷ್ಟು ಮಾಡಿದ್ದೀವಿ. ಇನ್ನೂ ಸಾಲದಕ್ಕೆ ಇನ್ನೂ ಜಾಸ್ತಿ ಜನ ಬರೋವತ್ತಿಗೆ ಹೊರಗಡೆಯಿಂದ ಒಂದು 300 ಜನಕ್ಕೆ ತಂದು ಕೊಟ್ಟಿದ್ದೀವಿ ರೀ. ನಮ್ಮ ತಂದೆ ತಾಯಿಗಳು ಅಂತ ನಾವು ತಿಳ್ಕೊಂಡು ನಾವು ಭಾಳ ನಮ್ಮ ಮನೆಗೆ ಬಡವ್ರ ಮನೆಗೆ ಬಂದ್ರಂದ್ರೆ ನಮಗೆ ಭಾಳ ಸಂತೋಷ ಆಯ್ತು ರೀ. ನಾವು ಇದರಿಂದ ನನಗೆ ಹೆಚ್ಚಿಂದ ಹೆಮ್ಮೆಲಿಂದ ಪಡ್ಕೊಂತ ಇದ್ವಿ. ನಮ್ಮ ಮನೆಗೆ ಯಡಿಯೂರಪ್ಪ ಮತ್ತು ನಮ್ಮ ಶೋಭಾಕರ್ ರೀ, ಮತ್ತು ನಮ್ಮ ಮಂದಿಯವರು ಕಾರಜೊಳಗೆ ರೀ, ಕಾರ್ಜೊಳಗ ಎಲ್ಲರೂ ಬಂದಿದ್ರಿ. ನಮಗೆ ಭಾಳ ಸಂತೋಷ ಆಯ್ತು ರೀ. ಮುಖ್ಯಸ್ಥರು ಎಲ್ಲರೂ ಬಂದಿದ್ರಿ. ನಮ್ಮಂಥ ಬಡವ್ರ ಮನೆಗೆ ಬಂದ್ರೆ ನಮ್ಗೆ ಭಾಳ ಸಂತೋಷ ಆಯ್ತು ರೀ. ನಮ್ಮ ಮನೆಗೆ ರೀ ನಾವು ಮಂಡಕ್ಕಿ ಮಾಡಿದ್ವಿ, ಉಪ್ಪಿಟ್ಟು ಮಾಡಿದ್ವಿ ರೀ, ಮೊಸರು ಮಾಡಿದ್ವಿ ರೀ, ಮತ್ತು ಮಿರ್ಚಿ ಮಾಡಿದ್ವಿ ರೀ, ಚಹಾ ಕಾಸಿದ್ವಿ ರೀ, ಶೇಂಗಾ ಚಟ್ನಿ ಕಾಸಿದ್ರಿ, ಊಟ ಮಾಡಿದ್ರು. ಕುತ್ಕೊಂಡು ಭಾಳ ಸಂತೋಷದಿಂದ ಊಟ ಮಾಡಿದ್ರು. ನಮ್ಗೆ ಊಟ ಮಾಡಿದ್ಕೆ ನಿಮ್ಮಂಥರ ಮನೆ ನಾವು ಊಟ ಮಾಡಿದ್ಕೆ ನಮ್ಗೆ ಭಾಳ ಸಂತೋಷ ಆಯ್ತು. ನಿಮ್ಮಂಥರ ಬಡವ್ರ ಮನೆ ಕುತ್ಕೊಂಡು ನಾವು ಊಟ ಮಾಡಿದ್ಕೆ ನಮ್ಗೆ ಭಾಳ ಸಂತೋಷ ಆಯ್ತಮ್ಮ. ನಿಮ್ಮನ್ನ ಸದಾ ಹಿಂಗೆ ಒಳ್ಳೇದಾಗಲಿ ನಿಮ್ಗೆ ಅಂತಂದು ನಮ್ಗೆ ಬೇಡಿಕೆ ಕೊಟ್ರಿ. ನಿಮ್ಗೆ ಏನಾರು ನಾವು ಒಂದು ಬೇಡಿಕೆ ಮಾಡ್ತೇವೆ ಅಂತಂದು ನಮ್ಗೆ ಹೇಳಿದ್ರಿ. ನಮ್ಗೆ ಭಾಳ ಖುಷಿ ಅನ್ನಿಸ್ತು ರೀ. ನನ್ನ ಹೆಸರು ಪತ್ಯಮ್ಮ. ಬಿಎಸ್ವೈ ಗದಗ ಜಿಲ್ಲೆಯ ಶಿಗ್ಲಿಯ ಅಂಬೇಡ್ಕರ್ ನಗರದ ಫಕೀರವ್ವ ಮುದುಕಪ್ಪ ಮಲ್ಲಣ್ಣವರ್ ಎನ್ನುವರ ಮನೆಗೆ ಭೇಟಿ ನೀಡಿ ಉಪಹಾರ ಸೇವಿಸಿದ್ರು. ಈ ಮೂಲಕ ದಲಿತರ ಮನೆಯಲ್ಲಿ ಊಟ ಮಾಡದೆ ಹೋಟೆಲ್ ತಿಂಡಿ ತಿಂದಿದ್ದಾರೆ ಅನ್ನೋ ಟೀಕೆ ಮಾಡಿದವರ ಬಾಯನ್ನ ಮುಚ್ಚಿದ್ದಾರೆ. ಇನ್ನು ಫಕೀರವ್ವ ಮುದುಕಪ್ಪ ಮಲ್ಲಣ್ಣನವರ್ ತಮ್ಮ ಸಂತಸವನ್ನ ಕೂಡ ವ್ಯಕ್ತಪಡಿಸ್ತಾರೆ. ಹಾಗೆ ಅವರು ಯಡಿಯೂರಪ್ಪನವ್ರ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನೀವು ಆ ವಿಡಿಯೋದಲ್ಲಿ ತಿಳ್ಕೊಬಹುದು. ಅದ್ರ ಜೊತೆಗೆ ನಾನು ಆಗ್ಲೇ ಹೇಳ್ದಂಗೆ ಮೊನ್ನೆಯಷ್ಟೇ ಕೆಳಕೋಟೆಯಲ್ಲಿ ಒಬ್ಬ ದಲಿತರ ಮನೆಯಲ್ಲಿ ತಿಂಡಿ ತರಿಸ್ಕೊಂಡು ತಿಂದಿದ್ದಕ್ಕೆ ವಿವಾದಕ್ಕೆ ಕಾರಣವಾಗಿತ್ತು. ಅದ್ರ ಬಗ್ಗೆ ಕೂಡ ಒಬ್ರು ಕ್ಲಾರಿಫಿಕೇಶನ್ ಅನ್ನ ಕೊಡ್ತಾರೆ. ಅಂಡ್ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.